ಕಸದಿಂದ ರಸ ಎನ್ನುವ ಕಾನ್ಸೆಪ್ಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ಸುಂದರವಾದ ಗಿಫ್ಟ್ ಅನ್ನ ತಯಾರಿಸಿದ್ದು ಪ್ರಧಾನಿ ಮೋದಿ ಅವರಿಗೆ ನೀಡೋದಕ್ಕೆ ಮುಂದಾಗಿದೆ. ಆ ಗಿಫ್ಟ್ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಿಕ್ಕ ತ್ಯಾಜ್ಯಗಳಿಗೆ ಹೊಸ ರೂಪ. ಹೌದು, ಯಾವಾಗಲೂ ದೇಶದ ಸ್ವಚ್ಛತೆ ಬಗ್ಗೆ ಮಾತನಾಡುವ ಪ್ರಧಾನಿ ಮೋದಿ ಅವರಿಗೆ ಕಸದಿಂದಲೇ ತಯಾರಿಸಿದ ಒಂದು ಸುಂದರ ಗಿಫ್ಟ್ ನೀಡಲು ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮುಂದಾಗಿದ್ದಾರೆ. ಈಗ ದೇಶಾದ್ಯಂತ ತ್ಯಾಜ್ಯ ವಿಲೇವಾರಿಯೇ ದೊಡ್ಡ ಸಮಸ್ಯೆ. ಈ ಹಿನ್ನೆಲೆ ಪ್ರಧಾನಿ ಮೋದಿ ಅವರು ಎಲ್ಲಾ ರಾಜ್ಯಗಳಲ್ಲಿ ಹೇಗೆ ಕಸ ನಿರ್ವಹಣೆ ಮಾಡ್ತಾರೆ ಎಂದು ನೋಡಲು ಮುಂದಾಗಿದ್ದಾರೆ. ಈ ವಿಚಾರವಾಗಿ ದೇಶದ ಎಲ್ಲಾ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಸಭೆ ಕರೆದಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿ ಅವರಿಗೆ ತೋರಿಸಲು ಕಸದಿಂದ ತಯಾರಿಸಿರುವ 8 ಬಗೆಯ ಸುಂದರ ಗಿಫ್ಟ್ ರೆಡಿ ಮಾಡಲಾಗಿದೆ. ಹಾಗಾದ್ರೆ ಈ ಬಾಕ್ಸ್ ನಲ್ಲಿ ಏನೆಲ್ಲ ವಸ್ತುಗಳಿವೆ ಎಂದು ನೋಡುವುದಾದ್ರೆ, ಗಿಫ್ಟ್ ಬಾಕ್ಸ್ ನಲ್ಲಿ ಏನೇನಿದೆ? ಎಂಎಲ್ಪಿ ಇಂದ ತಯಾರಿಸಿದ ಭಾರತದ ಪಿನ್, ಟೈರ್ ಟ್ಯೂಬ್ ನಿಂದ ಮಾಡಿದ ಐಪ್ಯಾಡ್ ಬ್ಯಾಗ್, ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ನ ವಾಲೆಟ್, ಕಾಟನ್ ಟೆಕ್ಸ್ಟೈಲ್ ವೇಸ್ಟೇಜ್ ನ ನೋಟ್ ಪ್ಯಾಡ್, ಟೆಕ್ಸ್ಟೈಲ್ ವೇಸ್ಟೇಜ್ ನ ಲ್ಯಾಪ್ಟಾಪ್ ಕವರ್, ನ್ಯೂಸ್ ಪೇಪರ್ ನ ಗಿಫ್ಟ್ ಪ್ಯಾಕೇಜ್. ಬೇರೆ ಬೇರೆ ಚಿಕ್ಕ ಉದ್ಯಮಿಗಳು ವೇಸ್ಟ್ ಅಲ್ಲಿ ಏನ್ ಮಾಡ್ತಾ ಇದಾರೋ ಅದನ್ನೆಲ್ಲ ಹಾಕಿದೀವಿ. ಒಂದು ಗಿಫ್ಟ್ ಪ್ಯಾಕೇಜ್ ಇಟ್ ಸೆಲ್ಫ್ ಯಾವ್ದ್ರಲ್ಲಿ ಪ್ಯಾಕ್ ಮಾಡಿದ್ವಿ, ಅದು ಆಕ್ಚುಲಿ ನ್ಯೂಸ್ ಪೇಪರ್ ಮೇಲೆ ಬ್ಲಾಕ್ ಪ್ರಿಂಟ್ ಮಾಡಿರೋಂಥದ್ದು. ಕಸದಿಂದ ರಸ ಅನ್ನೋ ಥೀಮ್ ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ನೀಡಲು ಒಂದು ಸುಂದರವಾದ ಗಿಫ್ಟ್ ತಯಾರಿಸಲಾಗಿತ್ತು. ಹೀಗೆ ಎಲ್ಲಾ ಕಡೆ ಕಸದ ಮರುಬಳಕೆ ಮಾಡಿದ್ರೆ ವಾತಾವರಣ ಇನ್ನಷ್ಟು ಸುಂದರವಾಗಿರಲಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸದಿಂದ ರಸ ಎನ್ನುವ ಕಾನ್ಸೆಪ್ಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ಸುಂದರವಾದ ಗಿಫ್ಟ್ ಅನ್ನ ತಯಾರಿಸಿದ್ದು ಪ್ರಧಾನಿ ಮೋದಿ ಅವರಿಗೆ ನೀಡೋದಕ್ಕೆ ಮುಂದಾಗಿದೆ. ಆ ಗಿಫ್ಟ್ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಿಕ್ಕ ತ್ಯಾಜ್ಯಗಳಿಗೆ ಹೊಸ ರೂಪ. ಹೌದು, ಯಾವಾಗಲೂ ದೇಶದ ಸ್ವಚ್ಛತೆ ಬಗ್ಗೆ ಮಾತನಾಡುವ ಪ್ರಧಾನಿ ಮೋದಿ ಅವರಿಗೆ ಕಸದಿಂದಲೇ ತಯಾರಿಸಿದ ಒಂದು ಸುಂದರ ಗಿಫ್ಟ್ ನೀಡಲು ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮುಂದಾಗಿದ್ದಾರೆ. ಈಗ ದೇಶಾದ್ಯಂತ ತ್ಯಾಜ್ಯ ವಿಲೇವಾರಿಯೇ ದೊಡ್ಡ ಸಮಸ್ಯೆ. ಈ ಹಿನ್ನೆಲೆ ಪ್ರಧಾನಿ ಮೋದಿ ಅವರು ಎಲ್ಲಾ ರಾಜ್ಯಗಳಲ್ಲಿ ಹೇಗೆ ಕಸ ನಿರ್ವಹಣೆ ಮಾಡ್ತಾರೆ ಎಂದು ನೋಡಲು ಮುಂದಾಗಿದ್ದಾರೆ. ಈ ವಿಚಾರವಾಗಿ ದೇಶದ ಎಲ್ಲಾ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಸಭೆ ಕರೆದಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿ ಅವರಿಗೆ ತೋರಿಸಲು ಕಸದಿಂದ ತಯಾರಿಸಿರುವ 8 ಬಗೆಯ ಸುಂದರ ಗಿಫ್ಟ್ ರೆಡಿ ಮಾಡಲಾಗಿದೆ. ಹಾಗಾದ್ರೆ ಈ ಬಾಕ್ಸ್ ನಲ್ಲಿ ಏನೆಲ್ಲ ವಸ್ತುಗಳಿವೆ ಎಂದು ನೋಡುವುದಾದ್ರೆ, ಗಿಫ್ಟ್ ಬಾಕ್ಸ್ ನಲ್ಲಿ ಏನೇನಿದೆ? ಎಂಎಲ್ಪಿ ಇಂದ ತಯಾರಿಸಿದ ಭಾರತದ ಪಿನ್, ಟೈರ್ ಟ್ಯೂಬ್ ನಿಂದ ಮಾಡಿದ ಐಪ್ಯಾಡ್ ಬ್ಯಾಗ್, ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ನ ವಾಲೆಟ್, ಕಾಟನ್ ಟೆಕ್ಸ್ಟೈಲ್ ವೇಸ್ಟೇಜ್ ನ ನೋಟ್ ಪ್ಯಾಡ್, ಟೆಕ್ಸ್ಟೈಲ್ ವೇಸ್ಟೇಜ್ ನ ಲ್ಯಾಪ್ಟಾಪ್ ಕವರ್, ನ್ಯೂಸ್ ಪೇಪರ್ ನ ಗಿಫ್ಟ್ ಪ್ಯಾಕೇಜ್. ಬೇರೆ ಬೇರೆ ಚಿಕ್ಕ ಉದ್ಯಮಿಗಳು ವೇಸ್ಟ್ ಅಲ್ಲಿ ಏನ್ ಮಾಡ್ತಾ ಇದಾರೋ ಅದನ್ನೆಲ್ಲ ಹಾಕಿದೀವಿ. ಒಂದು ಗಿಫ್ಟ್ ಪ್ಯಾಕೇಜ್ ಇಟ್ ಸೆಲ್ಫ್ ಯಾವ್ದ್ರಲ್ಲಿ ಪ್ಯಾಕ್ ಮಾಡಿದ್ವಿ, ಅದು ಆಕ್ಚುಲಿ ನ್ಯೂಸ್ ಪೇಪರ್ ಮೇಲೆ ಬ್ಲಾಕ್ ಪ್ರಿಂಟ್ ಮಾಡಿರೋಂಥದ್ದು. ಕಸದಿಂದ ರಸ ಅನ್ನೋ ಥೀಮ್ ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ನೀಡಲು ಒಂದು ಸುಂದರವಾದ ಗಿಫ್ಟ್ ತಯಾರಿಸಲಾಗಿತ್ತು. ಹೀಗೆ ಎಲ್ಲಾ ಕಡೆ ಕಸದ ಮರುಬಳಕೆ ಮಾಡಿದ್ರೆ ವಾತಾವರಣ ಇನ್ನಷ್ಟು ಸುಂದರವಾಗಿರಲಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸದಿಂದ ರಸ ಎನ್ನುವ ಕಾನ್ಸೆಪ್ಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ಸುಂದರವಾದ ಗಿಫ್ಟ್ ಅನ್ನ ತಯಾರಿಸಿದ್ದು ಪ್ರಧಾನಿ ಮೋದಿ ಅವರಿಗೆ ನೀಡೋದಕ್ಕೆ ಮುಂದಾಗಿದೆ. ಆ ಗಿಫ್ಟ್ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಿಕ್ಕ ತ್ಯಾಜ್ಯಗಳಿಗೆ ಹೊಸ ರೂಪ. ಹೌದು, ಯಾವಾಗಲೂ
ದೇಶದ ಸ್ವಚ್ಛತೆ ಬಗ್ಗೆ ಮಾತನಾಡುವ ಪ್ರಧಾನಿ ಮೋದಿ ಅವರಿಗೆ ಕಸದಿಂದಲೇ ತಯಾರಿಸಿದ ಒಂದು ಸುಂದರ ಗಿಫ್ಟ್ ನೀಡಲು ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮುಂದಾಗಿದ್ದಾರೆ. ಈಗ ದೇಶಾದ್ಯಂತ ತ್ಯಾಜ್ಯ ವಿಲೇವಾರಿಯೇ ದೊಡ್ಡ ಸಮಸ್ಯೆ. ಈ ಹಿನ್ನೆಲೆ ಪ್ರಧಾನಿ ಮೋದಿ ಅವರು ಎಲ್ಲಾ ರಾಜ್ಯಗಳಲ್ಲಿ ಹೇಗೆ ಕಸ ನಿರ್ವಹಣೆ ಮಾಡ್ತಾರೆ ಎಂದು ನೋಡಲು ಮುಂದಾಗಿದ್ದಾರೆ. ಈ ವಿಚಾರವಾಗಿ ದೇಶದ ಎಲ್ಲಾ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಸಭೆ ಕರೆದಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿ ಅವರಿಗೆ ತೋರಿಸಲು ಕಸದಿಂದ ತಯಾರಿಸಿರುವ 8 ಬಗೆಯ ಸುಂದರ ಗಿಫ್ಟ್ ರೆಡಿ ಮಾಡಲಾಗಿದೆ. ಹಾಗಾದ್ರೆ ಈ ಬಾಕ್ಸ್ನಲ್ಲಿ ಏನೆಲ್ಲ ವಸ್ತುಗಳಿವೆ ಎಂದು ನೋಡುವುದಾದ್ರೆ, ಗಿಫ್ಟ್ ಬಾಕ್ಸ್ನಲ್ಲಿ ಏನೇನಿದೆ? MLP ಇಂದ ತಯಾರಿಸಿದ ಭಾರತದ ಪಿನ್, ಟೈರ್ ಟ್ಯೂಬ್ನಿಂದ ಮಾಡಿದ ಐಪ್ಯಾಡ್ ಬ್ಯಾಗ್, ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ನ ವಾಲೆಟ್, ಕಾಟನ್ ಟೆಕ್ಸ್ಟೈಲ್ ವೇಸ್ಟೇಜ್ನ ನೋಟ್ ಪ್ಯಾಡ್, ಟೆಕ್ಸ್ಟೈಲ್ ವೇಸ್ಟೇಜ್ನ ಲ್ಯಾಪ್ಟಾಪ್ ಕವರ್, ನ್ಯೂಸ್ ಪೇಪರ್ನ ಗಿಫ್ಟ್ ಪ್ಯಾಕೇಜ್. ಬೇರೆ ಬೇರೆ ಚಿಕ್ಕ ಚಿಕ್ಕ ಉದ್ಯಮಿಗಳು ವೇಸ್ಟ್ ಅಲ್ಲಿ ಏನ್ ಮಾಡ್ತಾ ಇದಾರೋ ಅದನ್ನೆಲ್ಲ ಹಾಕಿದೀವಿ. ಒಂದು ಗಿಫ್ಟ್ ಪ್ಯಾಕೇಜ್ ಇಟ್ಸೆಲ್ಫ್ ಯಾವ್ದ್ರಲ್ಲಿ ಪ್ಯಾಕ್ ಮಾಡಿದ್ವಿ, ಅದು ಆಕ್ಚುಲಿ ನ್ಯೂಸ್ ಪೇಪರ್ ಮೇಲೆ ಬ್ಲಾಕ್ ಪ್ರಿಂಟ್ ಮಾಡಿರೋಂಥದ್ದು. ಕಸದಿಂದ ರಸ ಅನ್ನೋ ಥೀಮ್ ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ನೀಡಲು ಒಂದು ಸುಂದರವಾದ ಗಿಫ್ಟ್ ತಯಾರಿಸಲಾಗಿದ್ದು, ಹೀಗೆ ಎಲ್ಲಾ ಕಡೆ ಕಸದ ಮರುಬಳಕೆ ಮಾಡಿದ್ರೆ ವಾತಾವರಣ ಇನ್ನಷ್ಟು ಸುಂದರವಾಗಿರಲಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.